ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್. ಏನು ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದೀರಾ, ಅದರ ಎಫೆಕ್ಟ್ ನಿಮಗೆ ಭಾಳ ಅನುಭವ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ರಾಸಾಯನಿಕ ಗೊಬ್ಬರಗಳಿಂದ 75% ಒಂದು ಫಲಿತಾಂಶವನ್ನು ನಾವು ಕಳ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಭೂಮಿಯಲ್ಲಿರ್ತಕ್ಕಂಥ ಒಂದು ಎರೆಹುಳುಗಳ ಸಂತತಿಗಳು ಸಹ ಇವತ್ತು ನಾಶ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಭೂಮಿಗೆ ತಕ್ಕಂಥ ಒಂದು ಫಲಿತಾಂಶ, ಭೂಮಿಯಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ನಾಶ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ನಮಗೆ ಆಗುವಂಥ ಒಂದು ಲಾಭ ನಷ್ಟದ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗುತ್ತೆ. ನೋಡಿ, ಈ ಒಂದು ಹಿಪ್ಪನೇರಳೆ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡಿದ್ದಾರೆ. ಪ್ರತಿ ಒಂದು 3 ತಿಂಗಳಿಗೊಮ್ಮೆ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಈ ಒಂದು ಹಿಪ್ಪನೇರಳೆ ಸೊಪ್ಪಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಫಲಿತಾಂಶಗಳು ಬರುತ್ತೆ ಅನ್ನೋದು ನಾವು ನೋಡ್ಬೋದು. ಏಕೆಂದರೆ ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡಿದಾಗ ಏನಾಗುತ್ತದೆ, ಆ ರೇಷ್ಮೆ ಹುಳುಗಳು ತಿನ್ನುವಂಥ ಒಂದು ರೇಷ್ಮೆ ಹುಳುಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಒಂದು ಇಳುವರಿ ಬರುತ್ತೆ. ಅದರ ಜೊತೆಗೆ ಬೆಳೆ ಹಾಳಾಗುವಂತಹ ಬೆಳೆ ಸಹ ಉತ್ತಮವಾದ ಒಂದು ರೀತಿಯಲ್ಲಿ ಬೆಳೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ರಾಸಾಯನಿಕ ಅಂಶಗಳನ್ನು ಯಥೇಚ್ಛವಾಗಿ ರಾಸಾಯನಿಕ ಪದಾರ್ಥಗಳನ್ನು ನಾವು ಭೂಮಿಗೆ ಕೊಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಒಂದು ಎರೆಹುಳುಗಳು ಒಂದು ನಾಶ ಆಗ್ತವೆ. ಈ ಒಂದು ಎರೆಹುಳುಗಳ ನಾಶದಿಂದ ಒಂದು ಭೂಮಿಯಲ್ಲಿರ್ತಕ್ಕಂಥ ಒಂದು ಲಘು ಪೋಷಕಾಂಶಗಳೆಲ್ಲ ನಾಶ ಆಗ್ತಾ ಬರ್ತವೆ. ಇದರಿಂದ ಏನಾಗುತ್ತೆ, ನಿರೀಕ್ಷಿತ ಮಟ್ಟದಲ್ಲಿ ಇವತ್ತು ಫಲಿತಾಂಶಗಳು ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರೋದು. ಆದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡಿ, ಇದರಲ್ಲಿ ಈ ಒಂದು ಹಿಪ್ಪನೇರಳೆ ಸೊಪ್ಪನ್ನು ತಿಂದು ಬಿಟ್ಟಿರ್ತಕ್ಕಂಥ ಕಡ್ಡಿಗಳನ್ನು ನೇರವಾಗಿ ತೆಗೆದುಕೊಂಡ್ಬಂದು ನೀವು ಎಲ್ಲೂ ಬಿಸಾಡದೆ ಅದನ್ನು ನಾವು ಟ್ರಂಚಿಂಗ್ ಮುಖಾಂತರ ನಾವು ಒಂದು ತೋಟಕ್ಕೆ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಒಂದು ಇದೆಲ್ಲ ಸಾರಾಂಶ ಎಲ್ಲ ಭೂಮಿಯ ಒಂದು ಬೇರಿಗೆ ಸೇರುತ್ತೆ. ಇದರಿಂದ ಇನ್ನಷ್ಟು ಉತ್ತಮ ಗುಣಮಟ್ಟದ ಒಂದು ಹಿಪ್ಪನೇರಳೆ ಸೊಪ್ಪು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡಿ ಉತ್ತಮ ಗುಣಮಟ್ಟದ ಒಂದು ರೇಷ್ಮೆ ಗೂಡನ್ನು ಬೆಳಿಬೇಕಂತ ನಾನು ಹೇಳ್ಕೊತೀನಿ. ನಮಸ್ಕಾರ.